ಒಂದು ಕಾಲದಲ್ಲಿ ಈ ಕಂಪನಿಯ ವ್ಯಾಲ್ಯೂಯೇಷನ್ ಬರೋಬ್ಬರಿ $22 ಬಿಲಿಯನ್. ಅಂದ್ರೆ ಭಾರತದ ಅತಿ ದೊಡ್ಡ ಮತ್ತು ಅತಿ ಹೆಚ್ಚು ಬೆಲೆ ಬಾಳುವಂತಹ ಸ್ಟಾರ್ಟ್ಅಪ್ ಕಂಪನಿ. ಕ್ರಿಕೆಟ್ ಮೈದಾನದಿಂದ ಹಿಡಿದು ಫಿಫಾ ವರ್ಲ್ಡ್ ಕಪ್ ವರೆಗೂ ಕೂಡ ಎಲ್ಲೆಡೆ ಇವರದ್ದೇ ಲೋಗೋ ರಾರಾಜಿಸ್ತಾ ಇತ್ತು. ಪೇರೆಂಟ್ಸ್ ತಮ್ಮ ಮಕ್ಕಳ ಭವಿಷ್ಯ ಈ ಆಪ್ ನಲ್ಲಿದೆ ಅಂತ ನಂಬಿದ್ರು. ಇನ್ವೆಸ್ಟರ್ಸ್ ಈ ಕಂಪನಿಯ ಫೌಂಡರ್ ನನ್ನ ಓರ್ವ ವಿಷನರಿ ಅಥವಾ ಭವಿಷ್ಯದ ದೇವದೂತ ಅನ್ನೋ ತರ ನೋಡ್ತಾ ಇದ್ರು. ಆದ್ರೆ ಇವತ್ತು ಈ ಕಂಪನಿ ಅಕ್ಷರಶಃ ಬೀದಿಗೆ ಬಿದ್ದಿದೆ. ಇದರ ಬೆಲೆ ಈಗ ಜೀರೋ. ಸಾವಿರಾರು ಉದ್ಯೋಗಿಗಳು ಕೆಲಸವನ್ನ ಕಳೆದುಕೊಂಡಿದ್ದಾರೆ. ಹೂಡಿಕೆದಾರರು ಅಮೆರಿಕ, ಸಿಂಗಾಪುರ ಮತ್ತು ಭಾರತದ ಕೋರ್ಟ್ಗಳಲ್ಲಿ ತಮ್ಮ ದುಡ್ಡಿಗಾಗಿ, ಅಸೆಟ್ಸ್ಗಾಗಿ ಕಿತ್ತಾಡ್ತಿದ್ದಾರೆ. ಬೈಜೂಸ್ ಫೌಂಡರ್ಗೆ ಸಿಂಗಾಪುರದಲ್ಲಿ ಜೈಲು. ಯಶಸ್ಸಲ್ಲ, ಇದು ಹಣ ದುರಾಸೆಯ ಕಥೆ. ನೋಡಿ ಫ್ರೆಂಡ್ಸ್, ಬೈಜೂಸ್ ಕಂಪನಿಯ ಏರಿಕೆ ಮತ್ತು ಪತನದ ಕತೆ ಕೇವಲ ಒಂದು ಸ್ಟಾರ್ಟ್ಅಪ್ ಫೇಲ್ ಆದ ಕತೆ ಮಾತ್ರ ಅಲ್ಲ, ಇದು ಭಾರತದ ಕ್ಯಾಪಿಟಲಿಸಂ ಜಗತ್ತಿನ ಒಂದು ನಿರ್ದಿಷ್ಟ ಕಾಲಘಟ್ಟದ ಕತೆ. ಮಾರ್ಕೆಟ್ ನಲ್ಲಿ ದುಡ್ಡಿನ ಹೊಳೆ ಹರಿತಾ ಇದ್ದಾಗ ಯಾವುದೇ ಕಂಟ್ರೋಲ್ ಇಲ್ಲದೆ ಆಸೆ ದುರಾಸೆಯಾಗಿ ಬದಲಾದ ಕತೆ. ಬರೀ ಗ್ರೋತ್ ಅಥವಾ ಬೆಳವಣಿಗೆ ಅನ್ನೋದನ್ನೇ ಒಂದು ದೊಡ್ಡ ಸಾಧನೆ, ಅದೊಂದು ಮೋರಲ್ ವರ್ಚ್ಯೂ ಅಂತ ನಂಬಿದ ಕಾಲದ ಕತೆ. ಇವತ್ತಿನ ಈ ವಿಡಿಯೋದಲ್ಲಿ ಆಕಾಶದೆತ್ತರಕ್ಕೆ ಬೆಳೆದಿದ್ದ ಬೈಜೂಸ್ ಕಂಪನಿ ಇವತ್ತು ಪಾತಾಳಕ್ಕೆ ಬಿದ್ದಿದ್ದು ಹೇಗೆ, ಸಿಂಗಾಪುರ ಕೋರ್ಟ್ ಬೈಜೂಸ್ ರವೀಂದ್ರನ್ಗೆ 6 ತಿಂಗಳ ಜೈಲು ಶಿಕ್ಷೆ ಕೊಟ್ಟಿದ್ಯಾಕೆ, ಇಷ್ಟೆಲ್ಲ ದೊಡ್ಡ ಎಜುಕೇಶನ್ ಎಂಪೈರ್ ಕೊನೆಗೆ ಜೀರೋ ಆಗಿದ್ದು ಹೇಗೆ ಅನ್ನೋದನ್ನ ಡೀಟೇಲ್ ಆಗಿ ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಕೊನೆಯವರೆಗೂ ಮಿಸ್ ಮಾಡದೆ ಈ ವಿಡಿಯೋವನ್ನ ನೋಡಿ. ನಾನು ಶಿವಮೂರ್ತಿ ಸರ್ಪ. ಸ್ಟೇಡಿಯಂ ತುಂಬಿಸುತ್ತಿದ್ದ ಮಾಂತ್ರಿಕ ಟೀಚರ್, ಕೇರಳದಿಂದ ಶುರುವಾದ ಸಕ್ಸಸ್ ಜರ್ನಿ. ಬೈಜೂಸ್ ಕತೆ ಶುರುವಾಗಿದ್ದು ಯಾವುದೋ ಒಂದು ಕೆಟ್ಟ ಐಡಿಯಾದಿಂದ ಅಲ್ಲ. ಇದರ ಹಿಂದೆ ಒಂದು ಅಥೆಂಟಿಕ್ ಆದ ಪ್ರಾಮಾಣಿಕವಾದ ಕೋರ್ ಇತ್ತು. ಅದೇ ಕಾರಣಕ್ಕೆ ಈ ಕಂಪನಿಯ ಪತನ ಇಷ್ಟೊಂದು ಡ್ರಾಮ್ಯಾಟಿಕ್ ಆಗಿ ಕಾಣುವುದು. ಬೈಜು ರವೀಂದ್ರನ್ ಕೇರಳದ ಅಳಿಕೋಡು ಅನ್ನೋ ಊರಿನಲ್ಲಿ ಜನಿಸ್ತಾರೆ. ಅವರ ತಂದೆ ತಾಯಿ ಇಬ್ಬರು ಕೂಡ ಸ್ಕೂಲ್ ಟೀಚರ್ಸ್. ಫ್ರೆಂಡ್ಸ್ ಹೇಳೋ ಪ್ರಕಾರ ರವೀಂದ್ರನ್ ತುಂಬಾನೇ ಕಾಂಪಿಟೇಟಿವ್ ಆಗಿದ್ರು. ನಂಬರ್ಸ್ ಮತ್ತು ಮ್ಯಾಥ್ಸ್ ಅಂದ್ರೆ ಅವರಿಗೆ ಪಂಚಪ್ರಾಣ. ಯಾವುದೇ ಕಷ್ಟದ ಆಪ್ಟಿಟ್ಯೂಡ್ ಪ್ರಶ್ನೆಗಳನ್ನ ತಲೆಯಲ್ಲಿ ಅತ್ಯಂತ ವೇಗವಾಗಿ ಸಾಲ್ಟ್ ಮಾಡೋ ಟ್ಯಾಲೆಂಟ್ ಅವರಿಗೆ ಇತ್ತು. ಶಿಪ್ಪಿಂಗ್ ಕಂಪನಿಯಲ್ಲಿ ಇಂಜಿನಿಯರ್ ಆಗಿದ್ದ ರವೀಂದ್ರನ್ ವೀಕೆಂಡ್ ನಲ್ಲಿ ತಮ್ಮ ಫ್ರೆಂಡ್ಸ್ಗೆ CAT ಎಕ್ಸಾಮ್ ಪ್ರಿಪರೇಷನ್ಗೆ ಹೆಲ್ಪ್ ಮಾಡೋಕೆ ಶುರು ಮಾಡ್ತಾರೆ. ಈ ಕ್ಲಾಸ್ಗಳು ಎಷ್ಟು ಫೇಮಸ್ ಆಯಿತು ಅಂದ್ರೆ ಬಾಯಿಂದ ಬಾಯಿಗೆ ಸುದ್ದಿ ಹರಡಿ ನೂರಾರು ಸ್ಟೂಡೆಂಟ್ಸ್ ಬರಲು ಆರಂಭಿಸಿದ್ರು. ಒಂದು ಹಂತದಲ್ಲಿ ದೊಡ್ಡ ದೊಡ್ಡ ಆಡಿಟೋರಿಯಂ, ಸ್ಟೇಡಿಯಂಗಳು ಕೂಡ ತುಂಬಿ ತುಳುಕಲು ಶುರುವಾಯಿತು. ನಮ್ಮ ಭಾರತದಲ್ಲಿ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂದ್ರೆ ಒಂದು ರೀತಿಯ ಹುಚ್ಚು. ಆ ಟೈಮಲ್ಲಿ ರವೀಂದ್ರನ್ ಒಬ್ಬ ಸೆಲೆಬ್ರಿಟಿ ತರ ಬೆಳೆದ್ರು. ಅವರು ಬರೀ ಲೆಕ್ಕ ಮಾಡ್ತಿರ್ಲಿಲ್ಲ, ಅದನ್ನೊಂದು ಸ್ಪೆಕ್ಟಾಕಲ್ ಅಥವಾ ಶೋ ತರ ಪ್ರೆಸೆಂಟ್ ಮಾಡ್ತಿದ್ರು. ಅವರ ಕ್ಲಾಸ್ ಮುಗಿಸಿ ಹೊರಬರುವ ಸ್ಟೂಡೆಂಟ್ಸ್ ಬರೀ ಪಾಠ ಕಲಿತು ಬರ್ತಿರ್ಲಿಲ್ಲ, ಫುಲ್ ಇನ್ಸ್ಪೈರ್ ಆಗಿ ಬರ್ತಾ ಇದ್ರು. ಇದೇ ಎಮೋಷನಲ್ ಕನೆಕ್ಷನ್ ಮುಂದೆ ಬೈಜೂಸ್ ಬ್ರಾಂಡ್ ನ ಅಡಿಪಾಯವಾಯಿತು. 2015ರಲ್ಲಿ ಬೈಜೂಸ್ ಆಪ್ ಬಿಗ್ ಲಾಂಚ್. ಕೋವಿಡ್ ತಂದುಕೊಟ್ಟ ಬಂಪರ್ ಲಾಟರಿ. 2010ರ ದಶಕದ ಆರಂಭದಲ್ಲಿ ಭಾರತದಲ್ಲಿ ಸ್ಮಾರ್ಟ್ ಫೋನ್ ಮತ್ತು ಅಗ್ಗದ ಇಂಟರ್ನೆಟ್ ಕ್ರಾಂತಿ ಆಯಿತು. ಸರಿಯಾಗಿ ಇದೇ ಟೈಮ್ಗೆ ಅಂದ್ರೆ 2015ರಲ್ಲಿ ಬೈಜೂಸ್ ಲರ್ನಿಂಗ್ ಆಪ್ ಲಾಂಚ್ ಆಯಿತು. ಟ್ರೆಡಿಷನಲ್ ಆಗಿ ವೈಟ್ ಬೋರ್ಡ್ ಮತ್ತು ಜೆರಾಕ್ಸ್ ನೋಟ್ಸ್ ಇಟ್ಟುಕೊಂಡು ಪಾಠ ಮಾಡ್ತಿದ್ದಂತಹ ಕೋಚಿಂಗ್ ಸೆಂಟರ್ಗಳ ಮಧ್ಯೆ ಬೈಜೂಸ್ ನ ಅನಿಮೇಟೆಡ್ ಲೆಸನ್ಸ್, ಪಾಲಿಸ್ಡ್ ಡಿಸೈನ್ ಮತ್ತು ಆಕರ್ಷಕ ಮಾರ್ಕೆಟಿಂಗ್ ಎಲ್ಲರ ಗಮನವನ್ನ ಸೆಳೆಯಿತು. ಸ್ಟೂಡೆಂಟ್ಸ್ ಮತ್ತು ಪೇರೆಂಟ್ಸ್ ನಿಜಕ್ಕೂ ಕೂಡ ಈ ಪ್ರಾಡಕ್ಟ್ ನೋಡಿ ಇಂಪ್ರೆಸ್ ಆಗಿದ್ದು. ಆದ್ರೆ ಬೈಜೂಸ್ ನಿಜವಾದ ಜೈಂಟ್ ಆಗಿ ಬೆಳೆದದ್ದು ಕೋವಿಡ್ ಟೈಮ್ ಅಲ್ಲಿ. ಲಾಕ್ಡೌನ್ ಆಯಿತು, ರಾತ್ರೋರಾತ್ರಿ ಸ್ಕೂಲ್ಗಳು ಮುಚ್ಚಿದವು, ಮಕ್ಕಳು ಮನೆಯಲ್ಲೇ ಸ್ಕ್ರೀನ್ ಮುಂದೆ ಕೂರುವಂತಾಯಿತು. ಪೇರೆಂಟ್ಸ್ಗೆ ಪ್ಯಾನಿಕ್ ಶುರುವಾಯಿತು. ಇಡೀ ಪ್ರಪಂಚದ ಇನ್ವೆಸ್ಟರ್ಸ್ ಆನ್ಲೈನ್ ಎಜುಕೇಶನ್ ಅನ್ನೋದು ಒಂದು ಚಿಕ್ಕ ಸೆಕ್ಟರ್ ಅಲ್ಲ, ಇದೇ ಫ್ಯೂಚರ್ ಅಂತ ನಂಬಕ್ಕೆ ಶುರು ಮಾಡಿದ್ರು. ಆ ಟೈಮ್ ಅಲ್ಲಿ ಬೈಜೂಸ್ಗೆ ಸಿಕ್ಕಷ್ಟು ಲಾಭ ಯಾರಿಗೂ ಸಿಗ್ಲಿಲ್ಲ. ಯೂಸರ್ಸ್ ಸಂಖ್ಯೆ ರಾಕೆಟ್ ತರ ಏರಿತು. ಭಾರತದ ಎಜುಕೇಶನ್ ಮಾರ್ಕೆಟ್ ಬಗ್ಗೆ ಗಂಧಗಾಳಿ ಗೊತ್ತಿಲ್ಲದ ಗ್ಲೋಬಲ್ ಇನ್ವೆಸ್ಟರ್ಸ್ ಕೂಡ ಬೈಜೂಸ್ಗೆ ಫಂಡಿಂಗ್ ಮಾಡೋಕೆ ಕ್ಯೂ ನಿಂತರು. ಕಂಪನಿಯ ವ್ಯಾಲ್ಯೂಯೇಷನ್ $22 ಬಿಲಿಯನ್ ಮುಟ್ತು. ರವೀಂದ್ರನ್ಗೆ ಸಾಮ್ರಾಜ್ಯ ಕಟ್ಟುವ ಹುಚ್ಚು. ಕಂಡ ಕಂಪನಿಗಳ ಖರೀದಿಗೆ ಮುಂದು. ಇದೇ ಸಮಯದಲ್ಲಿ ಬೈಜೂಸ್ ಒಂದು ಫಾಸ್ಟ್ ಗ್ರೋಯಿಂಗ್ ಬಿಸಿನೆಸ್ ಅನ್ನೋ ತರ ಬಿಹೇವ್ ಮಾಡೋದನ್ನ ಬಿಟ್ಟು ಒಂದು ದೊಡ್ಡ ಎಂಪೈರ್ ತರ ಆಡೋಕೆ ಶುರು ಮಾಡ್ತು. ಎಲ್ಲೆಲ್ಲೂ ಬೈಜೂಸ್ ಲೋಗೋ, ಕ್ರಿಕೆಟ್ ಟೀಮ್ಗೆ ಸ್ಪಾನ್ಸರ್ಶಿಪ್, ಫಿಫಾ ವರ್ಲ್ಡ್ ಕಪ್ ನಲ್ಲಿ ಜಾಹೀರಾತು, ಸೆಲೆಬ್ರಿಟಿಗಳ ಎಂಡರ್ಸ್ಮೆಂಟ್, ಬರೀ ದುಡ್ಡು ಸುರಿಯೋದೇ ಆಯಿತು. ಇದರ ಜೊತೆಗೆ ಲೆಕ್ಕವಿಲ್ಲದಷ್ಟು ಅಕ್ವಿಸಿಷನ್ ಕೂಡ ನಡೆದವು. ಆಕಾಶ್ ಎಜುಕೇಶನಲ್ ಸರ್ವಿಸ್, ವೈಟ್ ಹ್ಯಾಟ್ ಜೂನಿಯರ್, ಗ್ರೇಟ್ ಲರ್ನಿಂಗ್, ಎಪಿಕ್ ಮತ್ತು ಟಿಂಕರ್ ಹೀಗೆ ಸಿಕ್ಕ ಕಂಪನಿಗಳನ್ನ ಅತಿ ವೇಗವಾಗಿ ಖರೀದಿ ಮಾಡಿತು. ಗ್ಲೋಬಲ್ ಲೆವೆಲ್ ನಲ್ಲಿ
ಎಲ್ಲಾ ವಯಸ್ಸಿನವರಿಗೂ ಎಜುಕೇಶನ್ ಕೊಡೋದು ನಮ್ಮ ಪ್ಲಾನ್ ಅಂತ ಹೇಳಿಕೊಂಡ್ರು. ಆದ್ರೆ ಇಲ್ಲೊಂದು ಅತಿ ದೊಡ್ಡ ಡೇಂಜರಸ್ ಲೆಕ್ಕಾಚಾರ ಮಿಸ್ ಆಯಿತು. ಅದೇನಪ್ಪಾ ಅಂದ್ರೆ ಕೋವಿಡ್ ಟೈಮ್ ನ ಈ ಆನ್ಲೈನ್ ಹುಚ್ಚು ಶಾಶ್ವತ ಅಂತ ಅವರು ನಂಬಿದ್ರು. ಆದ್ರೆ ಜಗತ್ತು ಮತ್ತೆ ಓಪನ್ ಆಯ್ತು, ಸ್ಕೂಲ್ಗಳು ಶುರುವಾದವು, ಮಕ್ಕಳು ಮತ್ತೆ ಕ್ಲಾಸ್ ರೂಮ್ಗೆ ಹೋದ್ರು. ಪೇರೆಂಟ್ಸ್ ಆನ್ಲೈನ್ ಕ್ಲಾಸ್ಗಳಿಗೆ ದುಡ್ಡು ಸುರಿಯೋದನ್ನ ನಿಲ್ಲಿಸಿದ್ರು. ಬೈಜೂಸ್ ಯಾವ ಫ್ಯೂಚರ್ಗಾಗಿ ಇಷ್ಟೆಲ್ಲ ಎಕ್ಸ್ಪ್ಯಾಂಡ್ ಮಾಡಿತ್ತೋ ಆ ಫ್ಯೂಚರ್ ಬರಲೇ ಇಲ್ಲ. ಟಾರ್ಗೆಟ್, ಪ್ರೆಷರ್ ಮತ್ತು ಎಮೋಷನಲ್ ಬ್ಲಾಕ್ ಮೇಲ್. ಬೈಜೂಸ್ ಸೇಲ್ಸ್ ಟೀಮ್ ನ ಕರಾಳ ಮುಖ. ಬರೀ ಎಕ್ಸ್ ಫ್ಯಾಷನ್ ಮಾತ್ರ ಬೈಜೂಸ್ಗೆ ಮುಳುವಾಗಲಿಲ್ಲ. ಅವರ ಸೇಲ್ಸ್ ಕಲ್ಚರ್ ಕಂಪನಿಯ ಇಮೇಜ್ ಅನ್ನ ಕಂಪ್ಲೀಟ್ ಆಗಿ ಡ್ಯಾಮೇಜ್ ಮಾಡಿತು. ಗ್ರೋತ್ ತೋರಿಸಲೇಬೇಕು ಅನ್ನೋ ಪ್ರೆಷರ್ಗೆ ಬಿದ್ದಂತಹ ಬೈಜೂಸ್ ಏನ್ ಮಾಡ್ತು ಅಂದ್ರೆ ಅಗ್ರೆಸಿವ್ ಸೇಲ್ಸ್ ಶುರು ಮಾಡ್ತು. ಮಾಜಿ ಉದ್ಯೋಗಿಗಳು ಹೇಳುವ ಪ್ರಕಾರ ಸೇಲ್ಸ್ ಟೀಮ್ಗೆ ಅಸಾಧ್ಯವಾದ ಟಾರ್ಗೆಟ್ಸ್ ಕೊಡ್ತಾ ಇದ್ರು. ಎಮೋಷನಲ್ ಆಗಿ ಪೇರೆಂಟ್ಸ್ ಅನ್ನ ಕನ್ವಿನ್ಸ್ ಮಾಡ್ತಿದ್ರು. ನಿಮ್ಮ ಮಗ ಈಗಲೇ ಕೋಡಿಂಗ್ ಕಲಿಲ್ಲ ಅಂದ್ರೆ ಫ್ಯೂಚರ್ ಎಕನಾಮಿನಿಯಲ್ಲಿ ಅವನು ಫೇಲ್ ಆಗ್ತಾನೆ, ಹಿಂದೆ ಬೀಳ್ತಾನೆ ಅಂತ ಭಯ ಹುಟ್ಟಿಸಿ ದುಬಾರಿ ಸಬ್ಸ್ಕ್ರಿಪ್ಷನ್ಸ್ ಪ್ಯಾಕೇಜ್ ಗಳನ್ನ ಅಂಟಿಸ್ತಾ ಇದ್ರು. ಮಿಡಲ್ ಕ್ಲಾಸ್ ಪೇರೆಂಟ್ಸ್ಗೆ ಅರ್ಥವೇ ಆಗದಂತಹ ಇಎಂಐ ಸ್ಟ್ರಕ್ಚರ್ ಮತ್ತು ಲೋನ್ ಗಳನ್ನ ತಲೆಗೆ ಕಟ್ಟಿದ್ರು. ಒಂದು ಎಜುಕೇಶನ್ ಬಿಸಿನೆಸ್ ನಿಲ್ಲೋದೇ ಟ್ರಸ್ಟ್ ಅಥವಾ ನಂಬಿಕೆಯ ಮೇಲೆ. ಯಾವಾಗ ಈ ನಂಬಿಕೆ ಒಡೆಯುತ್ತೋ ಜನ ಬೈಜೂಸ್ ಅನ್ನೋದನ್ನ ಒಂದು ಒಳ್ಳೆ ನರ್ಲಿಂಗ್ ಪ್ಲಾಟ್ಫಾರ್ಮ್ ಅಂತ ನೋಡೋದನ್ನ ಬಿಟ್ಟು ಇದೊಂದು ಎಜುಕೇಶನ್ ಮುಖವಾಡ ಹಾಕಿಕೊಂಡಿರುವಂತಹ ದೈತ್ಯ ಸೇಲ್ಸ್ ಕಂಪನಿ ಅಂತ ನೋಡಕ್ಕೆ ಶುರು ಮಾಡಿದ್ರು. ಅಲ್ಲಿಂದ ಬ್ರ್ಯಾಂಡ್ ವ್ಯಾಲ್ಯೂ ಕುಸಿಯಿತು. ಒಳಗಿನ ಬಿರುಕು ಮತ್ತು ಆಡಿಟರ್ ರಾಜೀನಾಮೆ. $1.2 ಬಿಲಿಯನ್ ಲೋನ್ ಅನ್ನೋ ಡೆತ್ ಟ್ರ್ಯಾಪ್. ಒಂದೆಡೆ ಸೇಲ್ಸ್ ಕಲ್ಚರ್ ಇಂದ ಕೆಟ್ಟ ಹೆಸರು, ಇನ್ನೊಂದು ಕಡೆ ಆಪರೇಷನಲ್ ಪ್ರಾಬ್ಲಮ್ಸ್. ಬೇರೆ ಬೇರೆ ದೇಶಗಳಲ್ಲಿ ಖರೀದಿಸಿದ್ದ ಕಂಪನಿಗಳನ್ನ ಒಟ್ಟಿಗೆ ಮ್ಯಾನೇಜ್ ಮಾಡೋಕೆ ಬೈಜೂಸ್ಗೆ ಆಗ್ಲಿಲ್ಲ. ಖರ್ಚು ವಿಪರೀತವಾಯಿತು, ಡಿಸಿಷನ್ ಮೇಕಿಂಗ್ ಸ್ಲೋ ಆಯಿತು. ಇದೇ ಟೈಮ್ ಅಲ್ಲಿ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಡಿಲೇ ಆಯಿತು. ಡೆಲೈಟ್ ನಂತಹ ಪ್ರತಿಷ್ಠಿತ ಆಡಿಟರ್ ಕಂಪನಿ ರಾಜೀನಾಮೆ ಕೊಟ್ಟು ಹೊರಬಂತು. ಕಾರ್ಪೊರೇಟ್ ಜಗತ್ತಿನಲ್ಲಿ ಆಡಿಟರ್ ರಾಜೀನಾಮೆ ಕೊಡ್ತಾರೆ ಅಂದ್ರೆ ಅದಕ್ಕಿಂತ ದೊಡ್ಡ ಡೇಂಜರ್ ಬೆಲ್ ಇನ್ನೊಂದಿಲ್ಲ. ಒಳಗಡೆ ಫೈನಾನ್ಷಿಯಲ್ ಕಂಟ್ರೋಲ್ ಇಲ್ಲ, ಟ್ರಾನ್ಸ್ಪರೆನ್ಸಿ ಇಲ್ಲ ಅಂತ ಇನ್ವೆಸ್ಟರ್ಸ್ಗೆ ಕ್ಲಿಯರ್ ಆಗಿ ಗೊತ್ತಾಯಿತು. ಬೋರ್ಡ್ ಮೆಂಬರ್ಸ್ ಕೂಡ ರಾಜೀನಾಮೆ ಕೊಟ್ಟರು. ಆದ್ರೆ ಬೈಜೂಸ್ ನ ಕುತ್ತಿಗೆ ಪೂರ್ತಿಯಾಗಿ ಹಿಸುಕಿದ್ದು ಅವರು ವಿದೇಶಿ ಲೆಂಡರ್ಸ್ ಕಡೆಯಿಂದ ತೆಗೆದುಕೊಂಡಂತಹ $1.2 ಬಿಲಿಯನ್ ಟರ್ಮ್ ಲೋನ್. ಇಕ್ವಿಟಿ ಇನ್ವೆಸ್ಟರ್ಸ್ ಏನಾದ್ರೂ ಲಾಸ್ ಆದ್ರೆ ಸಹಿಸಿಕೊಳ್ತಾರೆ, ಯಾಕಂದ್ರೆ ಫ್ಯೂಚರ್ ಅಲ್ಲಿ ಗ್ರೋತ್ ಆಗುತ್ತೆ ಅನ್ನೋ ನಂಬಿಕೆ ಇರುತ್ತೆ. ಆದ್ರೆ ಲೋನ್ ಕೊಟ್ಟವರು ಹಾಗಿರಲ್ಲ. ಅವರಿಗೆ ಟೈಮ್ಗೆ ಸರಿಯಾಗಿ ಇಎಂಐ ಮತ್ತು ಲೆಕ್ಕಾಚಾರ ಪಕ್ಕ ಇರಬೇಕು. ಈ $1.2 ಬಿಲಿಯನ್ ಲೋನ್ ವಿಚಾರ ದೊಡ್ಡ ಲೀಗಲ್ ಬ್ಯಾಟಲ್ ಆಗಿ ಕನ್ವರ್ಟ್ ಆಯಿತು. ಬರೋಬ್ಬರಿ $533 ಮಿಲಿಯನ್ ಹಣವನ್ನ ಅಕ್ರಮವಾಗಿ ಬೇರೆ ಬೇರೆ ಆಫ್ ಶೋರ್ ಅಕೌಂಟ್ಗಳಿಗೆ ಟ್ರಾನ್ಸ್ಫರ್ ಮಾಡಲಾಗಿದೆ ಅಂತ ಲೆಂಡರ್ಸ್ ಆರೋಪವನ್ನ ಮಾಡಿದ್ರು. ಅಮೆರಿಕದಲ್ಲಿ ದಿವಾಳಿ ಕೇಸ್ ದಾಖಲಾಯಿತು. ಬೆಲೆ ಬಾಳುವ ಬೈಜೂಸ್ ಕಂಪನಿ ಈಗ ಜೀರೋ. ಫೌಂಡರ್ ರವೀಂದ್ರನ್ಗೆ 6 ತಿಂಗಳ ಜೈಲು. ಇದೆಲ್ಲದರ ಕ್ಲೈಮ್ಯಾಕ್ಸ್ ಹೇಗಿತ್ತು ಗೊತ್ತಾ? ಸ್ವತಃ ರವೀಂದ್ರನ್ ಅವರೇ ಒಂದು ಹಂತದಲ್ಲಿ ಕಂಪನಿಯ ಬೆಲೆ ಈಗ ಜೀರೋ ಅಂತ ಒಪ್ಪಿಕೊಂಡ್ರು. ಸ್ಟಾರ್ಟ್ಅಪ್ ಫೌಂಡರ್ಸ್ ಎಷ್ಟೇ ಕಷ್ಟ ಬಂದ್ರೂ ಕೂಡ ಆಪ್ಟಿಮಿಸ್ಟಿಕ್ ಆಗಿ ಮಾತನಾಡ್ತಾರೆ. ಆದ್ರೆ ಬೈಜೂಸ್ ನ ವಿನಾಶ ಎಷ್ಟು ದೊಡ್ಡದಿತ್ತು ಅಂದ್ರೆ ಅದನ್ನ ಮುಚ್ಚಿಡೋಕೆ ರವೀಂದ್ರನ್ ಅವರಿಂದಲೂ ಕೂಡ ಸಾಧ್ಯವಾಗಲಿಲ್ಲ. ಇದರ ಲೇಟೆಸ್ಟ್ ಡೆವಲಪ್ಮೆಂಟ್ ಆಗಿ ಸಿಂಗಾಪುರ್ ಕೋರ್ಟ್ ರವೀಂದ್ರನ್ ಅವರಿಗೆ ಕಂಟೆಂಪ್ಟ್ ಆಫ್ ಕೋರ್ಟ್ ಅಡಿಯಲ್ಲಿ 6 ತಿಂಗಳ ಜೈಲು ಶಿಕ್ಷೆ ವಿಧಿಸಿದೆ. ತಮ್ಮ ಅಸೆಟ್ಸ್ ಅಥವಾ ಆಸ್ತಿಯ ಡೀಟೇಲ್ಸ್ ಅನ್ನ ಕೋರ್ಟ್ಗೆ ಸರಿಯಾಗಿ ಡಿಸ್ಕ್ಲೋಸ್ ಮಾಡಿಲ್ಲ ಅನ್ನೋ ಕಾರಣಕ್ಕೆ ಈ ಶಿಕ್ಷೆಯನ್ನ ಕೊಡಲಾಗಿದೆ. ರವೀಂದ್ರನ್ ಅವರು ನಾನು ಯಾವುದೇ ಫ್ರಾಡ್ ಮಾಡಿಲ್ಲ, ಇದೊಂದು ಪ್ರೊಸೀಜರಲ್ ಇಶ್ಯೂ ಅಷ್ಟೇ, ಲೆಂಡರ್ಸ್ ಜೊತೆ ಸೆಟಲ್ಮೆಂಟ್ ಹತ್ತಿರದಲ್ಲಿದೆ ಅಂತ ಹೇಳ್ತಿದ್ದಾರೆ. ಆದ್ರೆ ಈಗಾಗಲೇ ಕಂಪನಿಯ ಕ್ರೆಡಿಬಿಲಿಟಿ ಕಂಪ್ಲೀಟ್ ಆಗಿ ನಾಶವಾಗಿದೆ. ಬೈಜೂಸ್ ಪತನ ಕಲಿಸಿದ 4 ದೊಡ್ಡ ಪಾಠಗಳು. ಈಗ ಕನ್ಕ್ಲೂಷನ್ಗೆ ಬರೋಣ. ಬೈಜೂಸ್ ಫೇಲ್ಯೂರ್ ನಿಂದ ಕಲಿಯಬೇಕಾದ ಪಾಠಗಳು ಏನೇನು? ಮೊದಲನೇದು, ವ್ಯಾಲ್ಯೂಯೇಷನ್ ಅನ್ನೋದು ಒಂದು ದೊಡ್ಡ ಡೇಂಜರಸ್ ಭ್ರಮೆ. ಬಿಸಿನೆಸ್ ಸ್ಟೇಬಲ್ ಆಗುವ ಮುನ್ನವೇ ಇನ್ವೆಸ್ಟರ್ಸ್ ಪೇಪರ್ ಮೇಲೆ ಬಿಲಿಯನ್ ಗಟ್ಟಲೆ ವ್ಯಾಲ್ಯೂ ಕಟ್ಟುತ್ತಾರೆ, ಅದನ್ನ ನಂಬಿ ಕುಣಿಯಬಾರದು. ಎರಡನೇದು, ಎಮರ್ಜೆನ್ಸಿ ಬಿಹೇವಿಯರ್ ಯಾವತ್ತೂ ಕೂಡ ಶಾಶ್ವತ ಅಲ್ಲ. ಕೋವಿಡ್ ಟೈಮ್ ಅಲ್ಲಿ ಜನ ಆನ್ಲೈನ್ ಕ್ಲಾಸ್ ತಗೊಂಡ್ರು, ಆದ್ರೆ ಅದು ಫಾರ್ ಎವರ್ ಇರುತ್ತೆ ಅನ್ಕೊಂಡಿದ್ದು ದೊಡ್ಡ ತಪ್ಪು. ಮೂರನೇದು, ಬೂಮ್ ಇರೋ ಟೈಮ್ ಅಲ್ಲಿ ಗವರ್ನೆನ್ಸ್ ಮತ್ತು ಟ್ರಾನ್ಸ್ಪರೆಂಟ್ ಅಕೌಂಟಿಂಗ್ ತುಂಬಾನೇ ಮುಖ್ಯ. ದುಡ್ಡು ಹರಿದು ಬರ್ತಿದೆ ಅಂತ ಇಷ್ಟ ಬಂದಂತೆ ಖರ್ಚು ಮಾಡಬಾರ್ದು. ನಾಲ್ಕನೇದು ಹಾಗೂ ಅತಿ ಮುಖ್ಯವಾದದ್ದು ಏನಂದ್ರೆ ಆಂಬಿಷನ್ ಅಥವಾ ಮಹತ್ವಾಕಾಂಕ್ಷೆ. ಬೈಜೂಸ್ ಫೇಲ್ ಆಗಿದ್ದು ಅವರಲ್ಲಿ ವಿಷನ್ ಇರಲಿಲ್ಲ ಅಂತಲ್ಲ, ಆ ವಿಷನ್ ಜೊತೆಗೆ ಇರಬೇಕಾದ ಡಿಸಿಪ್ಲಿನ್ ಇರಲಿಲ್ಲ. ಅದಕ್ಕೆ ಬೈಜೂಸ್ ವೈಫಲ್ಯವನ್ನ ಅನುಭವಿಸಿತು. ಒಟ್ಟಿನಲ್ಲಿ ಬೈಜೂಸ್ ಒಂದೇ ದಿನದಲ್ಲಿ ದಿಢೀರ್ ಅಂತ ಫೇಲ್ ಆಗಲಿಲ್ಲ. ವಿಪರೀತ ಎಕ್ಸ್ಪೆನ್ಷನ್, ವಿಪರೀತ ಸಾಲ ಮತ್ತು ನಮ್ಮ ಗ್ರೋತ್ ಯಾವತ್ತೂ ನಿಲ್ಲಲ್ಲ ಅನ್ನೋ ಅತಿಯಾದ ಓವರ್ ಕಾನ್ಫಿಡೆನ್ಸ್ ನಿಂದಾಗಿ ನಿಧಾನವಾಗಿ ಪತನವಾಯಿತು.
ಯಾವ ಕಾನ್ಫಿಡೆನ್ಸ್ ಬೈಜೂಸ್ ಅನ್ನ ಅಜಯ ಅಂತ ತೋರಿಸಿತೋ ಅದೇ ಕಾನ್ಫಿಡೆನ್ಸ್ ಕಂಪನಿಯನ್ನ ಪಾತಾಳಕ್ಕೆ ತಳ್ಳಿತು. ಭಾರತದ ಕೋಚಿಂಗ್ ಕಲ್ಚರ್ಗೆ ಒಂದು ಅದ್ಭುತ ಟೆಕ್ನಾಲಜಿ ಟಚ್ ಕೊಟ್ಟಿದ್ದ ಕಂಪನಿ ಕೇವಲ ದುರಾಸೆ ಮತ್ತು ಗ್ರೋತ್ ಮ್ಯಾಡ್ನೆಸ್ ನಿಂದ ಜೀರೋ ಆಗಿದ್ದು ಮಾತ್ರ ನಿಜಕ್ಕೂ ಒಂದು ಟ್ರಾಜಿಡಿ. ಈ ಸಕ್ಸಸ್ ಟು ಜೀರೋ ಕಥೆ ಬಗ್ಗೆ ನಿಮಗೇನು ಅನ್ಸುತ್ತೆ? ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ.